ಪಾರ್ಟಿಯವರು ಸರ್ ಹಾಗಾದ್ರೆ ಈಗ ಇದು ಇದು ಒಂದು ದೇಶವಾಗಿ ಪಾಕಿಸ್ತಾನದ ವಿರುದ್ಧ ನಿಂತ್ಕೊಳ್ಳೋದು ಒಂದು ಕಡೆ, ದೇಶದ ಒಳಗಡೆ ಧರ್ಮಾಧಾರಿತವಾದಂತಹ ರಾಜಕಾರಣ ಇನ್ನೊಂದು ಕಡೆ. ಅದಕ್ಕೆ ಈಗ ಮತ್ತೆ ಈ ಘಟನೆ ಇನ್ನಷ್ಟು ಬೆಂಕಿ ಹಚ್ಚಿದೆ. ಹಾಗಾದ್ರೆ ನಾನು ಮುಸಲ್ಮಾನ ಆದರೆ ನಾನು ಟೆರರಿಸ್ಟ್ ಅಲ್ಲ ಅಂತ ಹೆಂಗೆ ತೋರಿಸ್ಕೊಳ್ಳೋದು? ತೋರ್ಸೋದೇನು ಬೇಕಿಲ್ಲ. ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದರೆ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ತಪ್ಪುಗಳನ್ನ ಸರಿ ಮಾಡೋಕ್ಕೆ ಎಲ್ಲೂ ಹೋಗ್ತಾ ಇಲ್ಲ. ಈಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಅವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತು. ಸತ್ಯಪಾಲ್ ಮಲ್ಲಿಕ್ ಅವರು ರಾಜ್ಯಪಾಲರಿದ್ದರು, ಅವ್ರು ಇಂಟಿಮೇಷನ್ ಕೊಟ್ಟರು, ಏರ್ ಲಿಫ್ಟ್ ಮಾಡಿ ಇವ್ರುಗಳಿಗೆ ಬಸ್ಸಲ್ಲಿ ಬೇಡ ಅಂತ ಹೇಳಿದ್ರು. ಅವ್ರು ಸೆಕ್ಯೂರಿಟಿ ವೀಕ್ ಮಾಡಿದ್ರು, 40 ಜನ ಸತ್ತರು, ಎಲೆಕ್ಷನ್ಗೆ ಬಳಸ್ಕೊಂಡ್ರು. ಇವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ, ಹಾಟ್ ಸಮ್ಮರ್. ಇದು ಪಾಕಿಸ್ತಾನದ ಇಂಟೆಲಿಜೆನ್ಸು ಅವ್ರು ಮಾತಾಡಿರೋದು, ಹಾಟ್ ಸಮ್ಮರ್ ಇನ್ ಜಮ್ಮು ಕಾಶ್ಮೀರ್ ಅಂತ. ಈ ಹಾಟ್ ಸಮ್ಮರ್ ಅಂದ್ರೆ ಏನಂದರೆ, ಈ ಸೀಸ್ ಫೈರ್ ಆಗಿತ್ತಲ್ಲ, ಏನು ಫೈರ್ ಎಲ್ಲ ಸ್ಟಾಪ್ ಮಾಡಿದ್ರಲ್ಲ, ಅದನ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಅದ್ರ ಮಧ್ಯೆ ಈ ಟೆರರಿಸ್ಟ್ಗಳನ್ನ ಇನ್ಫಿಲ್ಟ್ರೇಟ್ ಮಾಡಿದ್ದು ಈ ದೇಶದೊಳಕ್ಕೆ. ಅದು ಗೊತ್ತಿದ್ದು 1 ವಾರ ಆಗಿದ್ದು ಕೂಡ, 1 ವಾರದಿಂದ ಫೈರಿಂಗ್ ನಡೀತಾ ಇದ್ರು ಕೂಡ ಇವರು ನೆಗ್ಲಿಜೆನ್ಸ್ ಮಾಡಿದ್ದು. ಅಂದ್ರೆ ಇವರು ಕಂಪ್ಲೀಟ್ ನೆಗ್ಲಿಜೆನ್ಸ್ ಹೇಗೆ ಮಾಡ್ತಾರೆ? ಇವರು ಪರ್ಸನಲ್ ಬೆನಿಫಿಟ್ ಮಾಡ್ಕೊತಾ ಇದ್ದಾರಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಒಂದು ಮಾತ್ರ ಹೇಳ್ತೀನಿ ಕೇಳಿ ಮೇಡಮ್, ನಾವೆಲ್ಲ ಒಂದಾಗಿರಬೇಕು. ಈ ದೇಶಕ್ಕೆ ಕಾರ್ಯಕ್ರಮವನ್ನ ಗೌರವಯುತವಾಗಿ ಮುಗಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ತಾ ತಮ್ಮ ಮೇಡಮ್, ನಾವು ಮುಗಿಸ್ಲಾ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡಲ್ಲ? ಥ್ಯಾಂಕ್ ಯು.